ಸ್ವಾಗತವನ್ನು ಬಯಸೋಣ. ರೈತ ಮಿತ್ರ ಬಳಗದ ಗೌರಿಬಿದನೂರು ತಾಲೂಕಿನ ಹುದುಗೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರೈತ ಮಿತ್ರ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ 2ನೇ ದಿನದ ಎತ್ತಿನ ಬಂಡಿ ಓಟದ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಶಾಸಕರು ಎತ್ತಿನ ಬಂಡಿ ಓಡಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಯಾಂತ್ರೀಕರಣದ ಅಬ್ಬರದಿಂದ ಎತ್ತುಗಳ ಬಳಕೆ ದಿನೇ ದಿನೇ ಕಡಿಮೆಯಾಗುತ್ತಿದೆ ಎಂದು ವಿಷಾದಿಸಿದ ಅವರು, ಎತ್ತುಗಳನ್ನು ಸಾಕಣೆ ಮಾಡುವವರ ಸಂಖ್ಯೆಯೇ ಗ್ರಾಮೀಣ ಭಾಗಗಳಲ್ಲಿ ವಿರಳವಾಗಿದೆ. ಇದರಿಂದಾಗಿ ನಮ್ಮ ದೇಶೀಯ ಜಾತಿಯ ಹಳ್ಳಿ ಕಾರು ಎತ್ತುಗಳ ಸಂತತಿಯನ್ನ ಉಳಿಸಿ ಬೆಳೆಸುವ ಕೆಲಸವಾಗಬೇಕಾಗಿದೆ ಎಂದರು. ಸಂಕ್ರಾಂತಿ ಹಬ್ಬ ಎಂದರೆ ರೈತರ ಹಬ್ಬ ಎಂದೇ ಬಿಂಬಿತವಾಗಿದೆ. ಇಂದಿಗೂ ಗ್ರಾಮೀಣ ಭಾಗಗಳಲ್ಲಿ ಎತ್ತುಗಳ ಕಿಚ್ಚು ಹಾಯಿಸುವ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹುದುಗೂರು ಗ್ರಾಮದ ರೈತ ಮಿತ್ರ ಬಳಗದವರು ಎತ್ತಿನ ಗಾಡಿಗಳ ಓಟದ ಸ್ಪರ್ಧೆಯನ್ನ ಕಳೆದ 4 ವರ್ಷಗಳಿಂದ ಹಮ್ಮಿಕೊಂಡು ಬರುವ ಮೂಲಕ ನಮ್ಮ ಹಿರಿಯರು ಬೆಳೆಸಿರುವ ಸಂಸ್ಕೃತಿಯನ್ನು ಉಳಿಸುವ ಪ್ರಯತ್ನ ಮಾಡುತ್ತಿರುವುದು ಶ್ಲಾಘನೀಯವಾದ ಸಂಗತಿಯಾಗಿದೆ ಎಂದರು. ಸಾವಯವ ಕೃಷಿ ರೈತರು ಕೃಷಿ ಚಟುವಟಿಕೆಯಲ್ಲಿ ಅತಿಯಾದ ರಸಗೊಬ್ಬರ ಬಳಕೆಯಿಂದ ಆಹಾರ ಪದಾರ್ಥಗಳಲ್ಲಿ ಪೌಷ್ಟಿಕತೆ ಕುಂದುತ್ತಿದೆ. ರೈತರು ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳುವ ಮೂಲಕ ಗುಣಮಟ್ಟದ ಹಾಗೂ ಪೌಷ್ಟಿಕತೆಯ ಆಹಾರವನ್ನ ನಾಡಿಗೆ ನೀಡುವ ಕೆಲಸವಾಗಬೇಕು. ಜೊತೆಗೆ ನಮ್ಮ ನಾಡಿನ ಹಳ್ಳಿ ಕಾರು ಎತ್ತುಗಳ ಸಂಖ್ಯೆಯನ್ನ ಉಳಿಸಿ ಬೆಳೆಸುವ ಕೆಲಸವಾಗಬೇಕಾಗಿದೆ ಎಂದು ತಿಳಿಸಿದರು. ತಾಲೂಕಿನಲ್ಲಿ ರೈತರು ಹಳ್ಳಿ ಕಾರು ಸೇರಿದಂತೆ ವಿವಿಧ ನಾಟಿ ರಾಸುಗಳ ತಳಿಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು. ಇದಕ್ಕೆ ಪೂರಕವಾದ ಸಹಕಾರವನ್ನು ನೀಡಲಾಗುವುದು. ಈ ನಿಟ್ಟಿನಲ್ಲಿ ಈ ಎತ್ತುಗಳ ಓಟದ ಸ್ಪರ್ಧೆಯಲ್ಲಿ ವಿಜೇತರಾದ ರೈತರಿಗೆ ಸೂಕ್ತ ಬಹುಮಾನವನ್ನ ನೀಡುತ್ತಿರುವುದಾಗಿ ತಿಳಿಸಿದರು. ಬಂಡಿ ಬಂದಾಗ ಕಾಲ್ ಎಳ್ಕೊಳ್ರಿ. ನಿಶ್ಚಲ್ ನಾರಾಯಣ ರೆಡ್ಡಿ ವರ್ಷ ಶ್ರೀಧರ್ ಮಣಿವಾಲ ವರ್ಷಕ್ಕೊಂದ್ಸರಿ ಎತ್ತುಗಳನ್ನ ಸಾಕೋರು ಅಚ್ಚುಕಟ್ಟ ಸಾಕಿ ಇಂಥ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಡೀ ಜನಕ್ಕೆ ಮನರಂಜನೆ ಮತ್ತು ಅವರ ಎತ್ತಿನ ಒಂದು ಶಕ್ತಿಯ ಪ್ರದರ್ಶನವನ್ನ ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಅಂತ ಒಂದು ಹಳೆಯ ಸಂಪ್ರದಾಯವನ್ನ ಇವತ್ತಿಗೂ ಕೂಡ ಇಂಥ ಆಧುನಿಕ ಯುಗದಲ್ಲೂ ಕೂಡ ನೀವೆಲ್ಲ ಇಷ್ಟು ಇಂಟ್ರೆಸ್ಟ್ ಆಗಿ ಓಟದ ಸ್ಪರ್ಧೆಯಲ್ಲಿ ಭಾಗಿಯಾಗಕ್ಕೆ ರೈತರು ಬಂದಿರೋದು, ಅದ್ರ ಜೊತೆಗೆ ಅವರು ಪ್ರೋತ್ಸಾಹ ಮಾಡಕ್ ಬಂದಿರೋಂತ ಯುವ ಜನತೆ ಎಲ್ಲ ನಾಗರಿಕ ಬಂಧುಗಳು ಕೂಡ ಇವತ್ತು ಕೂಡ ನೀವು ಬಂದಿರೋದು ನಮ್ಮ ಸಂಪ್ರದಾಯವನ್ನ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಅಭಿಲಾಷೆ ಇದೆ. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.